ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ನಮ್ಮ ಮೇಲೆ ಕರುಣೆ ತೋರು. ನಿನ್ನ ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ಪವಿತ್ರಾತ್ಮ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಸದಲ್ಲಿ ನನ್ನ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಬಾರಿ ನಮ್ಮ ಪ್ರಾರ್ಥನೆಗೆ ಅಡ್ಡಿಗಳು ಯಾವುದಂತ ಹೇಳಿ ನಾವು ಅದರ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ. ಅಡೆತಡೆಗಳು ಯಾವುದಂತ ಹೇಳಿ ಅದರ 4ನೇ ಅಡೆತಡೆ ನಂಬಿಕೆ. ಸರಿಯಾದ ನಂಬಿಕೆ ಇಲ್ಲದಿದ್ದರೆ ನಮ್ಮದು ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ ಹೇಳಿ, ಅದಕ್ಕೆ ನಂಬಿಕೆಗೆ ಸಂಬಂಧಪಟ್ಟು ನಾವು ಅನೇಕ 5 ಅಂಶಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಮೊನ್ನೆ ನಾವು ನೋಡಿದ್ದೆವು, ಅಲ್ಲಿ ಹಿಸ್ಟಾರಿಕಲ್ ಫ್ಯಾಕ್ಟ್ ಅಥವಾ ಐತಿಹಾಸಿಕ ಅಂಶ ಏನಂತ ಹೇಳಿ, ನಮ್ಮ ದೇವರು ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರ ಮೂಲಕ ನಮ್ಮ ನಂಬಿಕೆ ಬಲವಾಗಿರಲು ಸಾಧ್ಯವಾಗ್ತದೆ. ಎರಡನೇದು, ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಕೆಲವು ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಆತನಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸುವುದರ ಮೂಲಕ ಕೂಡ ನಮ್ಮ ನಂಬಿಕೆ ಬಲವಾಗ್ತದೆ. ಇದು ಎರಡನೇ ಸಂಗತಿಗೆ ನಾವು ಬರುವಾಗ, ಈಗ ಧರ್ಮಶಾಸ್ತ್ರದ ಅಂಶ ಅಥವಾ ಥಿಯೋಲಾಜಿಕಲ್ ಫ್ಯಾಕ್ಟರ್ ಅಂತ ಹೇಳ್ತವೆ. ಥಿಯೋಲಾಜಿಕಲ್ ಅಂದರೆ ಧರ್ಮಶಾಸ್ತ್ರ, ದೇವರ ವಾಕ್ಯದ ಧ್ಯಾನ, ಅದಕ್ಕೆ ಥಿಯೋಲಾಜಿ ಅಂತ ಹೇಳ್ತಾರೆ. ಆ ಧ್ಯಾನದ ಪ್ರಕಾರ ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಬೇಕು. ನಮಗೆ ನಂಬಿಕೆ ಉಳ್ಳವರಾಗಬೇಕು. ಅದಕ್ಕಾಗಿ ನಾವು ನೋಡಿ, ಮುಖ್ಯವಾಗಿ ಅಲ್ಲಿ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ ಅಲ್ಲಿ ವಾಕ್ಯಗಳನ್ನು ನಾವು ಧ್ಯಾನಿಸ್ತಿದ್ದೆವು. ಮತ್ತೊಂದು ಬಾರಿ ನೋಡೋಣ. ಅಲ್ಲಿ 22ನೇ ವಾಕ್ಯ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೋಡಿ, ದೇವರಲ್ಲಿ ನಂಬಿಕೆ ಇರಲಿ. ಈಗ ಇಲ್ಲಿ ನಂಬಿಕೆಯ ವಿಷಯದಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಂಬಿಕೆ ನಮಗೆ ನಾವು ಗುಣ ಆಗ್ತೇವೆ ಅಂತ ನಂಬಿಕೆ ಅಲ್ಲ. ಭಾಳ ಮುಖ್ಯವಾಗಿ ಈಗ ಅಂಥದ್ದು ಒಂದು ವಿಷಯಗಳಲ್ಲಿ ಇವತ್ತು ಕೆಲವು ಪಂಗಡಗಳು, ನಂಬಿಕೆ ನಿಮಗೆ ಬಲವಾಗಿದ್ದರೆ ನೀವು ಏನು ಬೇಕಾದರೂ ಮಾಡಬಹುದು, ಈ ಎಲ್ಲ ಲೌಕಿಕ ಸಂಗತಿಗಳನ್ನು ಇಟ್ಕೊಂಡು ಕೆಲವರು ಪ್ರಾರ್ಥನೆಯಲ್ಲಿ ಈ ಎಲ್ಲ ಸಂಗತಿಗಳು ನಡೀತೇವೆ. ಇಲ್ಲಿ ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರ ಮೇಲೆ ನಂಬಿಕೆ. ಅಂದರೆ ನಾವು ಏನು ಬೇಡಿಕೊಂಡರೂ ನಮ್ಮ ದೇವರು ಅದನ್ನು ಮಾಡ್ತಾನೆ, ನಮ್ಮ ದೇವರು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬ ದೇವರ ಮೇಲಿನ ನಂಬಿಕೆ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಮ್ಮ ನಂಬಿಕೆಯಿಂದ ಏನಾಗ್ತಾ ಇಲ್ಲ, ಆದರೆ ನಾವು ಆ ನಂಬಿಕೆಯನ್ನು ದೇವರ ಮೇಲೆ ಇಟ್ಟಾಗ ಮಾತ್ರ ಕಾರ್ಯಗಳು ನಡೆಯುವುದು. ಯಾಕೆಂದರೆ ಆತನು ಸರ್ವಶಕ್ತನಾದ ದೇವರಾಗಿರೋದರಿಂದ ಆತನು ಅದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ನಮಗೆ ಆತನ ಶಕ್ತಿಯ ಮೇಲೆ ನಂಬಿಕೆ ಇರಬೇಕು, ಆತನ ಇಚ್ಛೆಯ ಮೇಲೆ ನಂಬಿಕೆ ಇರಬೇಕು, ಆತನ ಯೋಜನೆಗಳ ಮೇಲೆ ನಂಬಿಕೆ ಇರಬೇಕು, ಮತ್ತು ಆತನ ಸಮಯ, ಇದರ ಮೇಲೆ ಕೂಡ ನಂಬಿಕೆ ಇರಬೇಕು. ಯಾಕೆಂದರೆ ಎಲ್ಲ ಕಾರ್ಯಗಳು ನಾವು ಯೋಚಿಸಿದ ಪ್ರಕಾರ ನಡೆಯುವುದಿಲ್ಲ. ಕೆಲವು ಕಾರ್ಯಗಳು ನಡೆಯಲು ತಡವಾದಾಗ ಕೂಡ ನಮಗೆ ಗಟ್ಟಿಯಾದ ನಂಬಿಕೆ ಬೇಕು. ದೇವರದ್ದು ಏನೋ ಇದರಲ್ಲಿ ಒಂದು ಕಾರ್ಯ ಇದೆ, ಅದಕ್ಕಾಗಿ ಈ ಸಂಗತಿಗಳು ನಡೆಯಲಿಕ್ಕೆ ಸ್ವಲ್ಪ ತಡ ಆಗ್ತವೆ ಅಂತ ಹೇಳಿ ಆ ನಂಬಿಕೆ ಕೂಡ ಬೇಕು. ಆದ್ದರಿಂದ ನಾವು ಬೇಡದ ಕೂಡಲೇ ಅದು ನಡೆಯಲಿಲ್ಲ ಅಂತ ಹೇಳಿ ನಾವು ಕೈ ಬಿಡುವುದಲ್ಲ. ನಾವು ಈ ಎಲ್ಲ ವಿಷಯಗಳ ಮೇಲೆ ನಂಬಿಕೆ ಇರಬೇಕು. ಭಾಳ ಮುಖ್ಯವಾಗಿ ದೇವರ ಇಚ್ಛೆಯ ವಿಷಯದಲ್ಲಿ ದೇವರು ಇದನ್ನು ಇಚ್ಛೆ ಪಡ್ತಾರೆ, ಅದು ನಂಬಿಕೆ ಬೇಕು. ಒಂದು ವೇಳೆ ದೇವರ ಇಚ್ಛೆ ಇದ್ದರೆ ಆ ಕಾರ್ಯಗಳು ನಡೀತವೆ, ದೇವರು ಮಾಡ್ತಾರೆ ಅಂತ ಹೇಳಿ ನಾವು ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ನಾವು ನೋಡೋಣ. ಮೊದಲನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 7ನೇ ವಾಕ್ಯ ತನಕ ನಾವು ನೋಡೋಣ. ಯಾಕೋಬನ ಪತ್ರಿಕೆ ಹೋಗಿ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಲ್ಲದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು.
ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ ಅಂತ ಹೇಳಿ. ನೋಡಿ, ಯಾವಾಗ ನಮಗೆ ನಂಬಿಕೆ ಇಲ್ಲವ ಆಗ ನಾವು ಬೇಡುವುದು ವ್ಯರ್ಥ, ನಾವು ಏನನ್ನು ಕೂಡ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ. ನಾವು ಪಡೆಯಲಿಕ್ಕೆ, ನಮ್ಮ ಪ್ರಾರ್ಥನೆಗೆ ಯಾವ ಉತ್ತರ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಷಯವನ್ನು ಇಲ್ಲಿ ಯಾಕೋಬನು ಸ್ಪಷ್ಟವಾಗಿ ಈ ಪತ್ರಿಕೆಯಲ್ಲಿ ಹೇಳ್ತಾನೆ. ಇನ್ನೊಂದು ವಿಷಯ, ನಾವು ನಮ್ಮ ನಂಬಿಕೆ ಆ ಸಂಗತಿಗಳು ದೇವರು ಕಾರ್ಯ ನೆರವೇರಿಸ್ತಾನಂತ ಹೇಳಿ ಇರಬೇಕು. ಅಲ್ಲಿ ಭಾಳ ಮುಖ್ಯವಾಗಿ ಆತನ ಚಿತ್ತದ ಪ್ರಕಾರ ನಡೆಯಲಿ. ಆತನ ಚಿತ್ತ ಇದ್ದರೆ ಆ ಕಾರ್ಯಗಳು ನಡೆಯುತ್ತವೆ. ಇದನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಯೋಹಾನನ ಪತ್ರಿಕೆಗೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ ನಾವು ನೋಡೋಣ. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಅವನು ನಮಗೆ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗುಂಟು. ನೋಡಿ, ಇಲ್ಲಿ ಹೇಳ್ತಾನೆ, ದೇವರ ಇಚ್ಛೆ ಪ್ರಕಾರ ನಾವು ಏನು ಕೇಳಿದರೂ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ನಾವು ದೇವರ ವಾಕ್ಯದಲ್ಲಿ ಇಲ್ಲಿ ನೋಡಿದೆ. ಅದರಿಂದ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ಬೇಡುವ ಸಂಗತಿಗಳಲ್ಲಿ ದೇವರ ಇಚ್ಛೆ ಇದೆಯಾ. ಒಂದು ವೇಳೆ ದೇವರ ಇಚ್ಛೆ ಇಲ್ಲದಿದ್ದರೆ ನಾವು ಎಂಥ ನಂಬಿಕೆ ಇಟ್ಟರೂ ಕೂಡ ಆ ಕಾರ್ಯಗಳು ಸಫಲವಾಗೋದಿಲ್ಲ. ಆ ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸೋದಿಲ್ಲ. ಆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಇನ್ನೊಂದು, ನಾವು ಯಾಕೋಬನ ಪತ್ರಿಕೆಗೆ ಹೋಗೋಣ ಪುನಃ. ನೋಡಿ, ಅಲ್ಲಿ 4ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ಯಾಕೋಬನು ಬಹಳ ನಂಬಿಕೆ ವಿಷಯವಾಗಿ ಸಂಬಂಧಪಟ್ಟು ಬಹಳ ವಿಷಯಗಳನ್ನು ಮಾತಾಡಿದ್ದಾನೆ, ಪತ್ರಿಕೆಯಲ್ಲಿ ಬರೆದಿದ್ದಾನೆ. 4ನೇ ಅಧ್ಯಾಯ 15ನೇ ವಾಕ್ಯ ನೋಡ. ಆದ್ದರಿಂದ ನೀವು ಅಂತಹ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ದೇವರ ಚಿತ್ತವಾದರೆ ನೋಡಿ, ಬಹಳ ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳೋದು ಭಾಳ ಅಗತ್ಯವಾಗಿದೆ. ಯಾಕೆಂದರೆ ದೇವರ ಚಿತ್ತ ಪ್ರಕಾರ ಅದು ನಡೆಯಲಿ. ನೋಡಿ, ಯೇಸು ಕೂಡ ಕೊನೆಯ ಪ್ರಾರ್ಥನೆ ಗೆತ್ಸೆಮನೆ ತೋಟದಲ್ಲಿ ಕೊನೆಯ ಪ್ರಾರ್ಥನೆ ಮಾಡುವಾಗ, ದೇವರೇ ಸಾಧ್ಯ ಆದರೆ ಈ ಕಷ್ಟಗಳನ್ನು ನನ್ನಿಂದ ದೂರ ಮಾಡು, ಆದರೆ ನನ್ನ ಇಚ್ಛೆ ಅಲ್ಲ ನಿನ್ನ ಇಚ್ಛೆ ನೆರವೇರಲಿ. ಕೊನೆಯದಾಗಿ ಅಲ್ಲಿ ನೋಡಿ, ನಿನ್ನ ಇಚ್ಛೆ ದೇವರು ನೆರವೇರಲಿ ಅಂತ. ಆದ್ದರಿಂದ ಇದನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರ ಇಚ್ಛೆ ಪ್ರಕಾರ ನಡೆಯಲಿ ಅಂತ ಹೇಳಿ. ನಾವು ಯೋಹಾನನ ಸುವಾರ್ತೆಯಲ್ಲಿ ಹೋಗೋಣ. ಅಲ್ಲಿ ಒಂದು ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. 14:13. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದು ನೆರವೇರುವುದು. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೋಡಿ, ನನ್ನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಬೇಡಿಕೊಂಡರೆ ಎಲ್ಲವೂ ಸಿಗುವುದಂತ ಬರೆದಿದೆ. ಈಗ ಯೇಸುವಿನ ಹೆಸರಿನಲ್ಲಿ ಬೇಡುವುದೆಂದರೆ ನಾವು ಯೇಸುವಿನ ಮೂಲಕ. ಯಾಕೆ ನಾವು ತಿಮೋಥೆಯನ ಪತ್ರಿಕೆಯಲ್ಲಿ ನೋಡ್ತೇವೆ, ದೇವರು ಒಬ್ಬರೇ, ದೇವರು ಮತ್ತು ಮನುಷ್ಯರ ಮಧ್ಯಸ್ಥಿಕನು ಒಬ್ಬನೇ, ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನಂತ. ಯಾಕೆ ಯೇಸು ಕ್ರಿಸ್ತನ್ ನಮ್ಮ ಮಧ್ಯಸ್ಥಿಕನಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಈ ಲೋಕಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದನು. ಆದ್ದರಿಂದ ಆತನು ನಮ್ಮ ಮಧ್ಯಸ್ಥಿಕನಾಗಿ ನಮ್ಮ ಪ್ರಾರ್ಥನೆಯನ್ನು ದೇವರು ಆತನ ಮೂಲಕ ಎಲ್ಲ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ನಾವು ಬಹಳ ಅಗತ್ಯವಾಗಿ ಯೇಸುವಿನ ಮೂಲಕ ಪ್ರಾರ್ಥನೆ. ಇನ್ನೊಂದು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಾವು ದೇವರಲ್ಲಿ ನೆಲೆಗೊಂಡಿರುವುದಂದರೆ ನಾವು ಯೋಹಾನನ ಪತ್ರಿಕೆಯಲ್ಲಿ ನೋಡಿದ್ದೇವೆ, ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ ಅಂತ ಹೇಳಿ. ಈಗ ಯಾವಾಗ ನಾವು ದೇವರಲ್ಲಿ ನೆಲೆಗೊಂಡಿರ್ತೇವೋ ಆಗ ನಮ್ಮ ಆಲೋಚನೆಗಳು,
ನಮ್ಮ ಪ್ರಾರ್ಥನೆ, ನಮ್ಮ ಬೇಡಿಕೆ ಎಲ್ಲವೂ ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತದೆ. ಆಗ ನಾವು ಅದನ್ನು ಆಗ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗುವುದಿಲ್ಲ. ಅದಕ್ಕಾಗಿ ಯೇಸುವಿನ ಮೂಲಕ ಪ್ರಾರ್ಥನೆ ಅಂದರೆ ನಾವು ಯೇಸುವಲ್ಲಿ ನೆಲೆಗೊಂಡಿದ್ದರೆ, ಅಂದರೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ನಡೆ ನುಡಿಗಳು ಎಲ್ಲ ದೇವರ ವಾಕ್ಯದ ಪ್ರಕಾರ ಆಗ್ತದೆ. ಆದ್ದರಿಂದ ದೇವರ ವಾಕ್ಯದ ಪ್ರಕಾರ ನಾವು ನಂಬಿಕೆ ಇಡುವುದಾದರೆ, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಆದ್ದರಿಂದ ಇದು ಎರಡನೇ ಸಂಗತಿ, ನಾವು ಥಿಯೋಲಾಜಿಕಲ್ ಫ್ಯಾಕ್ಟರ್ ಅಂತ ಹೇಳಿದ್ದೇವೆ. ಇದು ಬಹಳ ಅಗತ್ಯ. ಈ ಅಂಶ ನಾವು ನಂಬುವುದಾಗಿದೆ. ಮೊದಲನೇದ ಅಂಶ ಏನು ನಾವು ನೋಡಿದೆವು, ಅದು ಹಿಸ್ಟಾರಿಕಲ್ ಅಥವಾ ಐತಿಹಾಸಿಕ ಅಂಶ. ಅದನ್ನು ಯಾಕೆ? ಅದು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ, ಇಲ್ಲಿ ನಾವು ನಂಬಲಿಕ್ಕೆ. ಎರಡನೇದು. ಮೂರನೇ ಸಂಗತಿಗೆ ಇನ್ನೊಂದು ವಾಕ್ಯ ನಾವು ಕೊನೆಯದಾಗಿ ಅಲ್ಲಿ ನೋಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಫಿಲಿಪಿಯರು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 12ನೇ ವಾಕ್ಯ ನಾವು ನೋಡೋಣ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯಕವಾಯಿತೆಂದು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯವರ ಅವರೆಲ್ಲರಿಗೂ ಮಿಕ್ಕದವರೆಲ್ಲರಿಗೂ ಪ್ರಸಿದ್ಧಿಯಾಯಿತು. ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನ ಭರವಸೆ ಉಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೂ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ. ನೋಡಿ, ಇಲ್ಲಿ ಆತನು ಅರಮನೆಯಲ್ಲಿ ಇದ್ದಿದ್ದರಿಂದ ಕೂಡ ಅನೇಕ ಜನರು ದೇವರ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಆದ್ದರಿಂದ ದೇವರ ಮೇಲೆ ನಂಬಿಕೆ ಭಾಳ ಅಗತ್ಯವಾದ ಸಂಗತಿ. ಇನ್ನೊಂದು ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ. ಪೇತ್ರನ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡೋಣ. 4:19. ಹೀಗಿರಲಾಗಿ ದೇವರ ಚಿತ್ತಾನುಸಾರವೇ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ನೋಡಿ, ದೇವರ ಚಿತ್ತಾನುಸಾರವಾದ ಕಷ್ಟಗಳು, ನಾವು ಅದರ ಮೂಲಕ ದೇವರಿಗೆ ನಂಬಿಗಸ್ತರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಎರಡನೇ ಇಲ್ಲಿ ಅಂಶ ನಾವು ಥಿಯೋಲಾಜಿಕಲ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ನಂಬಿಕೆ ಬಹಳ ಅಗತ್ಯವಾಗಿ, ಅದು ಕೂಡ ದೇವರ ಮೇಲೆ ನಂಬಿಕೆ. ನಮಗೆ ಇದು ನೆರವೇರ್ತದೆ ಅಂತ ನಮ್ಮ ನಂಬಿಕೆ ಅಲ್ಲ. ಅದನ್ನು ಇವತ್ತು ಅನೇಕ ಜನರು ಅನೇಕ ಸಭೆಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ನಮ್ಮ ನಂಬಿಕೆ ಏನಂದರೆ ನಮ್ಮ ದೇವರು ಈ ಕಾರ್ಯವನ್ನು ನಮಗೆ ಮಾಡ್ತಾರೆ, ನಮ್ಮ ದೇವರು ನಮ್ಮ ಈ ಪ್ರಾರ್ಥನೆಗೆ ಫಲ ಕೊಡ್ತಾರೆ, ನಮ್ಮ ದೇವರಿಗೆ ಹೀಗೆ ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ದೇವರು ಶಕ್ತಿ ಉಳ್ಳವನಾಗಿದ್ದಾನೆ ಎಂಬ ಆ ನಂಬಿಕೆ, ಅದು ಭಾಳ ಅಗತ್ಯ. ಮೂರನೇದಾಗಿ ನಾವು ಇಲ್ಲಿ ಆತ್ಮಿಕ ಸಂಗತಿಗೆ ಬರೋಣ. ಇಲ್ಲಿ ವಿಶ್ವಾಸ, ನಮ್ಮ ವಿಶ್ವಾಸ ಇಲ್ಲಿ ದೇವರ ಮೇಲೆ ಇರಬೇಕು. ದೇವರು ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ ಅಲ್ಲಿ 23ನೇ ವಾಕ್ಯ ನೋಡಿ. ನೀವು ದೇವರನ್ನು ನಂಬಿರಿ, ನಿಮಗೆ ನೋಡಿ, ಅಲ್ಲಿ ಮಾರ್ಕನ ಸುವಾರ್ತೆಗೆ ಹೋಗೋಣ ನಾವು ಪುನಃ. ಅಲ್ಲಿ 11ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅವನು ಮನಸ್ಸಿನಲ್ಲಿ ಸಂದೇಹ ಪಡದೆ ಹೇಳಿದ್ದು ಆಗುವುದೆಂದು ನಂಬಿದರೆ ಅದು ಅವನು ಹೇಳಿದಂತೆ ಆಗುವುದು. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮ ನಂಬಿಕೆ ಅಷ್ಟು ದೃಢವಾದ ನಂಬಿಕೆ. ಇಲ್ಲಿ ಗುಡ್ಡವೋ ಹೋಗಿ ಸಮುದ್ರದಲ್ಲಿ ಬೀಳಿ ಅಂತ ಹೇಳಿ ಯೇಸು ಕೂಡ ಈ ಕಾರ್ಯಗಳನ್ನು ಮಾಡಲಿಲ್ಲ, ನಾವು ಮಾಡಿದರೂ ಕೂಡ ಇದು ಆಗುವುದಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ತಾತ್ಪರ್ಯ ಏನಂದರೆ, ಅದು ಒಂದು ಉದಾಹರಣೆಯಾಗಿ ಹೇಳ್ಪಟ್ಟಿದೆ. ಅಂದರೆ ನಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆಗಳು, ಬೆಟ್ಟದಂತೆ ಗುಡ್ಡದಂತೆ ದೊಡ್ಡ ಇರುವ ಸಮಸ್ಯೆಗಳು ಇದ್ದರೂ ಕೂಡ ದೇವರಿಗೆ ಅಸಾಧ್ಯ ಅಂತ ಏನಿಲ್ಲ. ಅದನ್ನು ನಾವು ನಂಬಿಕೆಯಲ್ಲಿ ನಮ್ಮ ವಿಶ್ವಾಸ ಇರಬೇಕು.
ಗಟ್ಟಿಯಾಗಿ ಖಂಡಿತ ದೇವರು ಈ ಕಾರ್ಯಗಳನ್ನು ನಮಗೆ ಮಾಡ್ತಾರೆ, ನಮ್ಮ ದೇವರಿಗೆ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಆ ಒಂದು ವಿಶ್ವಾಸ ನಮ್ಮಲ್ಲಿದ್ದರೆ ಆ ಕಾರ್ಯಗಳು ನೆರವೇರಲಿಕ್ಕೆ ಸಾಧ್ಯ ಇರ್ತದೆ. ಆದ್ದರಿಂದ ವಿಶ್ವಾಸದ ಮೂಲಕ ನಮ್ಮ ಪ್ರಾರ್ಥನೆಯನ್ನು ನಾವು ಕೇಳುವುದಾಗಿದೆ. ಇದು ಒಂದು ಆತ್ಮಿಕ ಸಂಗತಿಯಾಗಿದೆ. ಅದನ್ನು ನಾವು ಪುನಃ ಬೇಕಾದರೆ ನೋಡಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಹೋಗೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡೋಣಲ್ಲಿ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ನೋಡಿ, ಏನು ಸಂದೇಹ ಪಡದೆ, ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಸಂದೇಹ ಇಲ್ಲದೆ ನಾವು ದೇವರು ಶಕ್ತಿ ಉಳ್ಳವನಾಗಿದ್ದಾನೆ. ಆತನ ಶಕ್ತಿ ನಮ್ಮ ಆಲೋಚನೆಗೆ ಎಟಕುವಂಥದ್ದಲ್ಲ. ಅಂಥ ಅದ್ಭುತ ಸ್ವರೂಪನಾದ ಶಕ್ತಿಶಾಲಿಯಾದ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂಬ ನಂಬಿಕೆ ನಾವು ಸಂದೇಹ ಪಡದೆ ಕೇಳಿದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ನಾವು ಇನ್ನೊಂದು ವಾಕ್ಯದಕ್ಕೆ ಸಂಬಂಧಪಟ್ಟು ನೋಡೋಣ. ಮತ್ತೇನು ಸ್ವಾರ್ಥೆಗೆ ಹೋಗೋಣ. ಮತ್ತೇನು ಸ್ವಾರ್ತೆ 14ನೇ ಅಧ್ಯಾಯ 29ನೇ ವಾಕ್ಯ ನಾವು ನೋಡೋಣ. ಮತ್ತೇನು ಸ್ವಾರ್ತೆ 14ನೇ ಅಧ್ಯಾಯ 14:29. ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಅವನ ಕೈ ಹಿಡಿದು ಅವನನ್ನು ಹಿಡಿದು, ಅಲ್ಪ ವಿಶ್ವಾಸ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ನೋಡಿ, ಇಲ್ಲಿ ಸಂದೇಹಪಟ್ಟರೆ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಆದ್ದರಿಂದ ನಾವು ಗಟ್ಟಿಯಾದ ಒಂದು ವಿಶ್ವಾಸ, ನಾವು ಪ್ರಾರ್ಥನೆ ಮಾಡುವ ಮೊದಲು ನಮಗೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆಂಬ ವಿಶ್ವಾಸವನ್ನು ನಾವು ಗಟ್ಟಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ. ಇನ್ನೊಂದು ವಿಷಯ ಇಲ್ಲಿ ನೋಡಿ, ಪೇತ್ರನು ಈ ಪರಿಸ್ಥಿತಿಯಲ್ಲಿ ಭಾಳ ಸ್ವಲ್ಪ ವಿಶ್ವಾಸ ಉಳ್ಳವನು. ಅವನು ಒಂದು ಸಾರಿ ನಂಬಲಿಲ್ಲ ಆಗಿರ್ಬೋದು. ಅವನು ಮುಳುಗುತ್ತಿರುವಾಗ ಅವನಿಗೆ ಪುನಃ ಅಲ್ಲಿ ನಂಬಿಕೆ ಅದು ಯೇಸು ಅವನನ್ನು ರಕ್ಷಿಸ್ಬೋದಂತ ಎಂಬ ನಂಬಿಕೆ ಇದ್ದು ಅವನು ಇಲ್ಲದ್ರೆ ಸುಮ್ಮನೆ ಇರ್ತಿದ್ದ. ಆದರೆ ಅವನಲ್ಲಿ ಸ್ವಲ್ಪ ವಿಶ್ವಾಸ ಇತ್ತು. ಯಾವುದು? ಖಂಡಿತ ಯೇಸು ನನ್ನನ್ನು ರಕ್ಷಿಸ್ತಾನಂತ. ಅದಕ್ಕಾಗಿ ಯೇಸುವಿಗೆ ಬೊಬ್ಬೆ ಹೊಡೆದಿದ್ದಾನೆ. ಆ ಸ್ವಲ್ಪ ವಿಶ್ವಾಸದಲ್ಲಿ ಕೂಡ ಯೇಸು ಅವನ ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಕಾಪಾಡಿದ್ದಾನೆ. ಆದ್ದರಿಂದ ನಾವು ಬಹಳ ನಂಬಿಕೆ ಬೇಕು ಎಂಬ ಚಿಂತನೆಯಲ್ಲಿ ಇರುವುದು ಕೂಡ ಅಷ್ಟು ಅಗತ್ಯತೆ ಇಲ್ಲ. ಇಲ್ಲಿ ಏನು, ನಮಗೆ ಸ್ವಲ್ಪ ನಂಬಿಕೆ ಇದ್ದರೂ ಸಾಕು. ಆದರೆ ನಂಬಿಕೆಯನ್ನು ಬೆಳೆಸುವ ಆತನು ದೇವರು. ಮತ್ತು ನಾವು ದೇವರ ವಾಕ್ಯದ ಧ್ಯಾನದ ಮೂಲಕ ನಮ್ಮ ನಂಬಿಕೆ ಹೆಚ್ಚುತ್ತಾ ಇದೆ. ಆದರೆ ದೇವರು ನಮ್ಮ ಸ್ವಲ್ಪ ನಂಬಿಕೆ ಇದ್ದರೂ ಕೂಡ ಆ ಸ್ವಲ್ಪ ವಿಶ್ವಾಸದಲ್ಲಿ ಕೂಡ ದೇವರು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ನಮಗೆ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನಾವು ಈ ಸುವಾರ್ತೆಯಲ್ಲಿ ನೋಡಿದರೆ ಎಲ್ಲಿ ಕೂಡ ಅಪೊಸ್ತಲರಲ್ಲಿ ಹೆಚ್ಚಿನ ನಂಬಿಕೆ ನಾವು ನೋಡೋದಿಲ್ಲ. ಭಾಳ ಸ್ವಲ್ಪ ನಂಬಿಕೆ ಇದ್ದವರಾಗಿದ್ದರು. ಅವರಲ್ಲಿ ಹೆಚ್ಚು ನಂಬಿಕೆ ಯಾರಲ್ಲಿ ಇರಲಿಲ್ಲ. ಅವರು ಸ್ವಲ್ಪ ನಂಬಿಗಸ್ತರಾಗಿದ್ದರು. ಆದರೂ ಕೂಡ ಯೇಸು ಅವರಿಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ನಾವು ನೋಡಿ, ಅಲ್ಲಿ ಮತ್ತೇನು ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ನೀವು ಸ್ವಲ್ಪ ನಂಬಿಕೆ ಇದ್ದರೂ ಕೂಡ ಸಾಕಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 8ನೇ ಅಧ್ಯಾಯದಲ್ಲಿ ಕೂಡ ಅವರಿಗೆ ಭಾಳ ಕಡಿಮೆ ನಂಬಿಕೆ ಇತ್ತು. ನೋಡಿ, ಅಲ್ಲಿ 14ನೇ ಅಧ್ಯಾಯದಲ್ಲಿ ಕೂಡ ಅಲ್ಲಿ ಕಾರ್ಯ ಮಾಡುವಾಗ ಅವರಿಗೆ ನಂಬಿಕೆ ಇರಲಿಲ್ಲ. ಯೇಸು ಅಲ್ಲಿ ಅವರಿಗೆ ಅಷ್ಟು ಜನರಿಗೆ ಊಟಕ್ಕೆ ಬಡಿಸಿ ಅಂತಾರೆ. ಅವ್ರ ನಂಬಿಕೆ ಇರಲಿಲ್ಲ. ಎಲ್ಲಿಂದ ನಾವು ತರಲಿ ಅಂತ ಹೇಳ್ತಿದ್ರು. ಆದ್ದರಿಂದ ಅಷ್ಟು ಕಡಿಮೆ ನಂಬಿಕೆ 16ನೇ ಅಧ್ಯಾಯದಲ್ಲಿ ಕೂಡ ನೋಡಿದರೆ ಅವರು ಭಾಳ ಕಡಿಮೆ ನಂಬಿಕೆ ಇದ್ದವರು. ಆದರೂ ಕೂಡ ದೇವರು ಯೇಸು ಅವರ ಆ ಅದ್ಭುತಗಳನ್ನು ಮಾಡಿದ್ದಾನೆ. ನಂಬಿಕೆ ಸ್ವಲ್ಪ ಇದ್ದರು, ಯಾಕೆಂದರೆ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ದರೂ ಕೂಡ ಸಾಕು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಭಾಳ ಅಗತ್ಯವಾಗಿ ನೋಡಿ, ಅದೇ ಪೇತ್ರನು ಮತ್ತೆ ಎಂಥ ಧೈರ್ಯವಾಗಿ ಪವಿತ್ರಾತ್ಮದಿಂದ ಅಭಿಷೇಕಲ್ಪಟ್ಟಿದ ಮೇಲೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೀವಿ ಎಂಥ ಧೈರ್ಯದಿಂದ ಆತನು ಆ ಸುವಾರ್ತೆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮ್ಮಲ್ಲಿ ಸ್ವಲ್ಪ ನಂಬಿಕೆ ಇದ್ದರೂ ಕೂಡ ಆ ನಂಬಿಕೆ ಹೆಚ್ಚಿಸುವ ಒಂದು ದೇವರಾಗಿದ್ದಾನೆ. ದೇವರ ವಾಕ್ಯದ ಧ್ಯಾನಗಳ ಮೂಲಕ ನಂಬಿಕೆ
ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ನಮ್ಮ ಜೀವಿತದಲ್ಲಿ ದೇವರು ಕೆಲವು ಕಾರ್ಯಗಳನ್ನು ಮಾಡಿದಾಗ ನಾವು ಅದನ್ನು ಆ ಕಾರ್ಯಗಳಿಗೋಸ್ಕರ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದಾಗ ದೇವರು ಈ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಅದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ನಮ್ಮ ನಂಬಿಕೆ ಹೆಚ್ಚುತ್ತಾ ಹೋಗ್ತದೆ. ಇದನ್ನು ನಾವು 3ನೇ ಅಂಶದಲ್ಲಿ ನೋಡಿದ್ದೇವೆ, ವಿಶ್ವಾಸ ನಮ್ಮಲ್ಲಿ ಇರಬೇಕಂತೇಳಿ. ಮತ್ತು 4ನೇದ್ದು ಬಹಳ ಅಗತ್ಯವಾಗಿ ನಾವು ನೋಡಬೇಕು, ಪ್ರಾಯೋಗಿಕ ಅಂಶದ ಪ್ರಾಕ್ಟಿಕಲ್ ಕಾಂಪೋನೆಂಟ್ ಅಂತ ಹೇಳಿ. ಇಲ್ಲಿ ನಾವು ಬಹಳ ಎಂಥ ನಂಬಿಕೆ ಇದ್ದರೂ ಕೂಡ ನಾವು ಮಾಡಬೇಕಾದ ಒಂದು ಕಾರ್ಯ ಇದೆ. ಅದೆಂಥದ್ದು? ನಾವು ಬೇಡಿಕೊಳ್ಳಬೇಕು. ಬೇಡಿಕೊಳ್ಳೋದು ನಮ್ಮ ಕಾರ್ಯ. ನಂಬಿಕೆ ನಮ್ಮಲ್ಲಿ ಇರ್ಬೋದು, ಸ್ವಲ್ಪ ನಂಬಿಕೆ ಇರ್ಬೋದು, ದೇವರು ನಮ್ಮ ಈ ಪ್ರಾರ್ಥನೆಯನ್ನು ಕೇಳ್ತಾನೆಂಬ ವಿಶ್ವಾಸ ಕೂಡ ನಮಗೆ ಇರ್ಬೋದು. ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ಎಲ್ಲ ನೆನಪಿನಲ್ಲಿಟ್ಟುಕೊಳ್ಳಬಹುದು, ನಾವು ನಮ್ಮ ನಂಬಿಕೆ ಬಲವಾಗಿರ್ಬೋದು. ಆದರೆ ನಾವು ಕೇಳಿಕೊಳ್ಬೇಕು. ಅದಕ್ಕಾಗಿ ಯೇಸು ಹೇಳ್ತಾನೆ, ಬೇಡಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳಬೇಕು. ಇದು ಪ್ರಾಯೋಗಿಕವಾಗಿ ನಾವು ಮಾಡಬೇಕಾದ ಸಂಗತಿಯಾಗಿದೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಬೇಡಿಕೊಳ್ಳುವುದು ನಮ್ಮ ಕೆಲಸ ನೋಡಿ. ಮತ್ತೆ ನಾವು ಯಾಕೋಬನ ಪತ್ರಿಕೆಯಲ್ಲಿ ನೀವು ಬೇಡಿಕೊಳ್ಳೋದಿಲ್ಲ, ಅದಕ್ಕಾಗಿ ನೀವು ಮತ್ತೆ ಬೇಡಿದರೂ ಕೂಡ ನಿಮ್ಮ ಭೋಗಗಳಿಗಾಗಿ ಬೇಡ್ತೀರಿ ಅಂತ ಹೇಳ್ತಾನೆ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ನಾವು ನೋಡೋಣ. ಅಲ್ಲಿ 4ನೇ ಅಧ್ಯಾಯ 3ನೇ ವಾಕ್ಯ ನಾವು ನೋಡೋಣ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೋಡಿ, ಇಲ್ಲಿ ಬರೆದ ಬೇಡುವುದಿಲ್ಲ, ಬೇಡಿಕೊಂಡರೂ ಕೂಡ ನಿಮ್ಮ ಭೋಗಗಳಿಗಾಗಿ. ನಮ್ಮ ಪ್ರಾರ್ಥನೆ ಇವತ್ತು ಏನಾಗಿದೆ? ನಮ್ಮ ಎಲ್ಲ ಲೌಕಿಕ ಸಂಗತಿಗಳಿಗೆ ಆಗಿದೆ. ಅದಕ್ಕಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವರಲ್ಲ. ನೀವು ನೋಡಿ, ಪ್ರತಿಯೊಬ್ಬರ ಇವತ್ತು ಆಲೋಚನೆಗಳು ಎಲ್ಲ ಲೌಕಿಕ ಸಂಗತಿಗಳ ಮೇಲೆ ಇದೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಮೇಲಿರುವ ಸಂಗತಿಗಳ ಮೇಲೆ ನಿಮ್ಮ ಮನಸ್ಸಿಡಿರಿ. ಯಾವಾಗ ನಾವು ಆಗ ಉಳಿದ ಎಲ್ಲ ಸಂಗತಿಗಳು ನಿಮಗೆ ಸಿಗುವುದು. ನಮ್ಮ ಮನಸ್ಸು ಪರಲೋಕದ ಕಡೆಗೆ ಇರಬೇಕು, ಉಳಿದ ಎಲ್ಲ ಸಂಗತಿಗಳು ನಮಗೆ ಸಿಗುವುದಾಗ. ಆದರೆ ನಾವು ಲೌಕಿಕ ವಿಷಯಗಳ ನಮ್ಮ ಭೋಗಗಳಿಗಾಗಿ ನಾವು ಶ್ರೀಮಂತರಾಗಬೇಕು, ದೊಡ್ಡ ಸ್ಥಿತಿಗೆ ತೋರಿಸಬೇಕು, ಈಗಳ ವಿಷಯದಲ್ಲಿ ಈ ಎಲ್ಲ ವಿಷಯಕ್ಕಾಗಿ ನಾವು ಬೇಡಿಕೊಂಡರೆ ದೇವರ ಅಂಥ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ನಮ್ಮ ಬೇಡಿಕೊಳ್ಳುವುದು ಅದು ನಮ್ಮ ಕೆಲಸ. ಅದಕ್ಕೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಮಾರ್ಕನ ಸುವಾರ್ತೆಗೆ ಹೋಗೋಣ. 14ನೇ ಅಧ್ಯಾಯ 36ನೇ ವಾಕ್ಯ ನೋಡಿ. ನನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿ ಗೊಡಿಸಬೇಕೆಂದು ಬೇಡಿಕೊಂಡರು, ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ನೋಡಿ, ಅವರು ಬೇಡಿಕೊಂಡರು. ಅಷ್ಟು ಆಸಕ್ತಿಯಿಂದ ಅವರು ಗೊಂಡೆಯನ್ನಾದರೂ ಮುಟ್ಟಬೇಕಂತ ಬೇಡಿಕೊಂಡರಂತ. ಅಂದರೆ ಅವರಿಗೆ ಅಷ್ಟು ಆಸಕ್ತಿ ಇತ್ತು ಬೇಡಿಕೊಳ್ಳುವುದರಿಂದ. ಇನ್ನೊಂದು ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆಗೆ ಅದೇ 14 ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 2ನೇ ವಾಕ್ಯ ನಾವು 12ನೇ ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು. ನೋಡಿ, ಯೇಸುವಿನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳಬೇಕು. ಅಲ್ಲಿ ಮುಖ್ಯವಾಗಿ ನೋಡಿ, ಅಲ್ಲಿ ಕೊನೆಯದಾಗಿ ಬರೆಯಲ್ಪಟ್ಟಿದೆ, ಆತ್ಮನಿಗೋಸ್ಕರ ಬೇಡೋದು, ಆತ್ಮನಿಂದ ನಡೆಸಲ್ಪಡುವುದು. ಹೆಚ್ಚು ಹೆಚ್ಚು ಆತ್ಮನಿಂದ ನಾವು ತುಂಬಿಸಲ್ಪಡುವಂತೆ ನಾವು ಬೇಡೋದು. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಅಭಿಷೇಕ ನಮಗೆ ಆಗಿ ಹೋಗಿದೆ. ಅಭಿಷೇಕ ಒಂದು ಹಂತದಲ್ಲಿ ಅದನ್ನು ಮುಗಿದಿದೆ. ಈಗ ನಾವು ಹೆಚ್ಚು ಹೆಚ್ಚು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವವರು ಅಂದ್ರೇನು? ಪವಿತ್ರಾತ್ಮನಿಂದ ನಡೆಸಲ್ಪಡುವವರು, ಪವಿತ್ರಾತ್ಮನ ಆಳ್ವಿಕೆಗೆ ಒಳಪಡುವವರು. ಹೆಚ್ಚು ಹೆಚ್ಚು ನಮ್ಮ ಹತೋಟಿ, ನಮ್ಮ ಮನಸ್ಸಿನ ಚಿಂತನೆ, ನಮ್ಮ ಆಲೋಚನೆಗಳ ಹತೋಟಿ ಪವಿತ್ರ ಆತ್ಮನಿಗೆ ಇರ್ತದೆ. ಅದಕ್ಕಾಗಿ ನಾವು ಬೇಡಿಕೊಳ್ಳಬೇಕು ಬಹಳ ಮುಖ್ಯವಾಗಿ. ಆದ್ದರಿಂದ ನನ್ನ ಹೆಸರಿನಲ್ಲಿ ನೀವು ಬೇಡಿಕೊಂಡು ಏನೇನು ಬೇಡಿಕೊಳ್ತಿರೋ
ಅದು ನಿಮಗೆ ಸಿಕ್ಕುವುದಂತ ನಾವು ನೋಡ್ತೇವೆ. ಅಲ್ಲಿ 15ನೇ ಅಧ್ಯಾಯಕ್ಕೆ ಹೋಗೋಣ. 15ನೇ ಅಧ್ಯಾಯ 6 ಮತ್ತು 7 ನೋಡಿ ವಾಕ್ಯ. ಯಾವನು ನನ್ನಲ್ಲಿ ನೆಲೆಗೊಂಡಿರುವನೋ ನೆಲೆಗೊಳ್ಳುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಮತ್ತು ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡಿ, ಇಲ್ಲಿ ಭಾಳ ಅಗತ್ಯವಾಗಿ ನಾನು ಆವಾಗ ಕೂಡ ಹೇಳಿದ್ದೇನೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳಬೇಕಾದ್ರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ. ಯಾಕೆ ಯೇಸು ಏನು ಹೇಳ್ತಾನೆ, ಏನು ಬೇಕಾದರೆ ಬೇಡಿಕೊಳ್ಳಿರಿ ಅಂದರೆ? ಆಗ ನಾವು ಏನು ಬೇಕಾದರೆ ಬೇಡುವುದಾ? ಹಾಗೆ ಅಂತ ಅಲ್ಲ. ಯಾವಾಗ ನಾವು ವಾಕ್ಯದಲ್ಲಿ ನೆಲೆಗೊಳ್ತೀವ, ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಎಲ್ಲ ಬೇಡಿಕೆ, ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ವಾಕ್ಯದ ಆಧಾರದಲ್ಲಿರ್ತೇವೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆಗ ನಾವು ಲೌಕಿಕ ಹಣ ಬೇಕು, ಅದು ಬೇಕು, ಇದು ಬೇಕಂತ ಬೇಡಿಕೊಳ್ಳುವುದಿಲ್ಲ. ನಮ್ಮ ಎಲ್ಲ ಆಲೋಚನೆಗಳು ಆ ವಾಕ್ಯದ ಆಧಾರದಲ್ಲಿರ್ತವೆ. ಅದರಿಂದ ಆವಾಗ ಬೇಕಾದರೆ ಏನು ಬೇಕಾದರೂ ಬೇಡಿಕೊಳ್ಳಿರು, ಅದು ನಿಮಗೆ ಸಿಗುವುದಂತ ನಮಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಬಹಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ನಾವು ನೋಡಬೇಕು. ನೋಡಿ, ಈ ನನ್ನಲ್ಲಿ ನೀವು ನೆಲೆಗೊಳ್ಳಿಲ್ಲ. ಮತ್ತು ಕೊನೆಯದಾಗಿ ಒಂದು 16ನೇ ವಾಕ್ಯ ನಾವು ನೋಡೋಣ. 16ನೇ ಅಧ್ಯಾಯ 15ನೇ ವಾಕ್ಯ. ಸತ್ಯದ ಆತ್ಮನು ಬಂದಾಗ ಅವನು ನಿಮ್ಮಲ್ಲಿ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನೋಡಿ, ನಾವು ಆತ್ಮನಿಗೆ ಒಳಪಟ್ಟಾಗ, ನಾವು ಸತ್ಯದ ಆತ್ಮನು ಬಂದಾಗ, ಅಂದರೆ ನಾವು ಅಭಿಷೇಕ ಹೊಂದಿದಾಗ ನಮ್ಮ ಆತ್ಮನೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನರಳಾಟದಿಂದ ಆತನು ನಮ್ಮಲ್ಲಿದ್ದು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಎಲ್ಲ ಪ್ರಾರ್ಥನೆಗಳು, ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ದೇವರ ವಾಕ್ಯದ ಆಧಾರದಲ್ಲಿರ್ತವೆ. ಆದ್ದರಿಂದ ನಾವು ಈ ಸಂಗತಿಗಳ ಮೂಲಕ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ದೇವರು ನಮ್ಮನ್ನು, ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾದರೆ ಭಾಳ ಅಗತ್ಯವಾಗಿ ನಂಬಿಕೆಯ ಈ 4 ಅಂಶಗಳನ್ನು ನಾವು ನೋಡಿದೆವು. ಕೊನೆಯದಾಗಿ ಅಲ್ಲಿ ಮೋರಲ್ ಕಾಂಪೊನೆಂಟ್ ಅಥವಾ ನೈತಿಕ ಅಂಶ ಅಂತ ಹೇಳಿ ಇಲ್ಲಿ ಒಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಇದೆ. ಅದನ್ನು ಮುಂದಕ್ಕೆ ನಾವು ನೋಡೋಣ. ಇವತ್ತು ಈ 4 ಸಂಗತಿಗಳನ್ನು ನಾವು ನೋಡಿದೆವು. ಮೊದಲನೇದಾಗಿ ಐತಿಹಾಸಿಕ ಸಂಗತಿ, ಎರಡನೇದಾಗಿ ಥಿಯೋಲಾಜಿಕಲ್ ಫ್ಯಾಕ್ಟರ್ ಅಥವಾ ಧರ್ಮಶಾಸ್ತ್ರದ ಸಂಗತಿ, ಮೂರನೇದು ಫೇತ್ ನಂಬಿಕೆ, ನಾಲ್ಕನೇದ್ದು ಅಲ್ಲಿ ವಿಶ್ವಾಸದಿಂದ, ಮತ್ತು ಕೊನೆಯದಾಗಿ ಅಲ್ಲಿ ನಾವು ಪ್ರಾಯೋಗಿಕ ಅಂಶ ಅಂದರೆ ನಾವು ಕೇಳಬೇಕು, ನಾವು ಬೇಡಬೇಕು, ನಮಗೆ ಏನು ಬೇಕು ಅದರಲ್ಲಿ ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಎಲ್ಲ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ